ನೋಡ್ರಿ, ಇದು ಅತ್ಯಂತ ಹೇಯ ಕೃತ್ಯ, ಶ್ರಮಿಸಲಾರದಿರುವಂಥ ಕೃತ್ಯ. ಎಷ್ಟು ಉದ್ದಟತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂಥೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ದರೆ ದೇವರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಮತ್ತು ಇದು ಕೂಡದ ಮತ್ತಿನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಿದ್ದಾನೆ. ಇಲ್ಲಿದ್ದರೆ ಯಾರು ಕುಡಿದವ್ರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ. ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ದೊಡ್ಡ ಪ್ರಮಾಣದ ತನಿಖೆ ಆಗುತ್ತೆ. ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಕೋಮ ಶಾಂತಿಯನ್ನು ಸ್ಥಾಪನೆ ಮಾಡಲು ವಿಫಲಾಗಿದೆ. ಕೋಮ ಶಕ್ತಿಗಳಿಗೆ, ದುಷ್ಟಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕೆ ಕೊಡೋ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಆದ್ದರಿಂದ ಅದರ ವಿರುದ್ಧವಾಗಿ ಈಗ ಅವರು ಬಂದು ಕರೆ ಕೊಟ್ಟಿದ್ದಾರೆ. ನಮಗೂ ಗೊತ್ತಿದೆ, ಹಬ್ಬ ಇದೆ, ಈದ್ ಮಿಲಾದ್ ಹಬ್ಬ ಇದೆ, ನಾವೇನು ಯಾರಿಗೂ ತೊಂದರೆ ಕೊಡಬೇಕು ಅಂತೀವಿ. ಮತ್ತು ಅವರು ಕೂಡ ಕೆಲವರೆಲ್ಲ ಸಮಾಜದವರು ಇಂಥ ಕೃತ್ಯವನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ನಮ್ಮ ಗಮನದಲ್ಲಿದೆ. ನಾವೇನು ಯಾವುದೇ ಯಾರದ ವಿರುದ್ಧ ಅಲ್ಲ. ನಾವು ಜಿಲ್ಲಾ ಆಡಳಿತದ ವಿರುದ್ಧ, ಈ ಸರ್ಕಾರದ ವಿರುದ್ಧ ನಮ್ಗೆ ಬಂದಿರೋ ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಬಂದ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಬೇರೆ ಕೋಮಿನ ವಿರುದ್ಧ ಬಂದಲ್ಲ ಅಥವಾ ಅವ್ರ ಹಬ್ಬದ ವಿರುದ್ಧ ಬಂದಲ್ಲ. ಅವಕ್ಕೆಲ್ಲದಕ್ಕೂ ನಮ್ಮದು ಸಹಕಾರ ಇದೆ. ಆದರೆ ಈಗ ಆದ ಘಟನೆ ಮತ್ತು ಈಗಾಗಲೇ ಬಂದಂತ ಡಿಕ್ಲೇರ್ ಮಾಡಿದ್ದಾರೆ. ಟ್ಯಾಕ್ಸಿ ಸ್ಟ್ಯಾಂಡ್ನವರು ಮತ್ತು ಪ್ರಮೋದ್ ಮುತಾಲಿಕ್ ಬಂದು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏನು ತೀರ್ಮಾನ? ನಾವು ಬಂದ್ಗೆ ಸಪೋರ್ಟನ್ನು ಕೊಡ್ತೀವಿ. ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಆದರೆ ಅದು ಶಾಂತಿಯುತ ಆಗಬೇಕು ಅನ್ನುವಂಥ ಕಾರಣದಿಂದ ನಾವು ಎಲ್ಲ ವ್ಯಾಪಾರಸ್ಥರಿಗೆ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅನ್ನುವಂಥ ಕರೆಯನ್ನು ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅಂತ ಕರೆ ಕೊಡ್ತೀವಿ. ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಬಂದ್ ಆಗಬೇಕು. ಎಲ್ಲಿಯೂ ಕೂಡ ಅಹಿತರ ಘಟನೆ ಆಗಬಾರ್ದು. ಅದಕ್ಕಾಗಿ ನಾವು ಎಲ್ಲಿಯೂ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಮಾಡಲ್ಲ. ಸ್ವಯಂ ಪ್ರೇರಣೆಯಿಂದ ನೀವು ಬೆಳಗ್ಗಿನಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೂ ನೀವು ಬಂದನ್ನು ಮಾಡಿರಿ. ಯಾಕೆ ಬಂದನ್ನು ಮಾಡಿರಿ ಅಂದರೆ, ಈ ಒಂದು ವ್ಯವಸ್ಥೆ ಹಿಂಸಾಚಾರ, ಕೋಮುಗಲಭೆ ಆಗಬಾರ್ದು ಅಂತಂದರೆ ಎಲ್ಲ ಕೋಮ್ನವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಬಂದಿಗೆ ಒಂದೇ ಕೋಮ್ನವರಲ್ಲ, ಎಲ್ಲ ಕೋಮ್ನವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕನ್ನೋಂಥ ಕರೆ ಕೊಡ್ತೀನಿ ನಾನು. ಅಂದರೆ ನಮ್ಮ ಮಧ್ಯೆ ಏನು ವ್ಯತ್ಯಾಸ ಇಲ್ಲ. ಸರ್ಕಾರದವ್ರು ನಿರ್ವಹಣೆ ಸರಿ ಇಲ್ಲ, ಅಪರಾಧಿಗಳಿಗೆ ಭಯ ಇಲ್ಲ. ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಓಸಿ ಆಡಿಸಿರೋ ಪರಿಣಾಮ, ಡ್ರಗ್ ಪರಿಣಾಮ, ಹಳ್ಳಿಯಲ್ಲಿ ಇಸ್ಪೇಟ್ ಓಸಿ ಆಡಿಸ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಮತ್ತು ಡ್ರಗ್ ಎಲ್ಲ ಕಡೆ ಇದೆ. ಅದರ ಪರಿಣಾಮವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬಂದಿರುವಂಥದ್ದು ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ, ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಅಲ್ಲ. ಎಲ್ಲ ಕೋಮಿನವರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದನ್ನು ಆಚರಣೆ ಮಾಡಬೇಕನ್ನೋಂಥ ಕರೆ ನಾನು